ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ದಿನಕ್ಕೊಂದು ಅಚ್ಚರಿಯ ಬೆಳವಣಿಗೆಗಳು ಆಗ್ತಾನೇ ಇದೆ. ಯೂಟ್ಯೂಬರ್ ಸಮೀರ್ ಮನೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಮೂಲೆ ಮೂಲೆ ಜಾಲಾಡಿದ್ದಾರೆ. ಇದರ ಬೆನ್ನಲ್ಲೇ ಎನ್ಐಎ ಕೂಗು ಕೂಡ ಜೋರಾಗೇ ಇದೆ. ಧರ್ಮಸ್ಥಳಕ್ಕೆ ಬಂದಿದ್ದ ಬುರುಡೆ ಮೂಲ ಜಾಲಾಡುತ್ತಿರುವ ಎಸ್ಐಟಿ ಟೀಮ್ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದೆ. ಧರ್ಮಸ್ಥಳದ ಬಗ್ಗೆ ದೂತ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಎಐ ವಿಡಿಯೋ ಮಾಡಿ ಹರಿಬಿಟ್ಟಿದ್ದ ಸಮೀರ್ ವಿಚಾರಣೆಯು ನಡೆಯುತ್ತಿದೆ. ಈಗಾಗಲೇ 3 ಬಾರಿ ವಿಚಾರಣೆ ಮಾಡಿರುವ ಬೆಳ್ತಂಗಡಿ ಪೊಲೀಸರು ಇದೀಗ ಸಮೀರ್ ಮನೆಯನ್ನ ಶೋಧಿಸಿದೆ. ಬೆಂಗಳೂರಿನ ಬನ್ನೇರುಘಟ್ಟ ಸಮೀಪದ ಹುಲ್ಲಹಳ್ಳಿ ಮನೆಯಲ್ಲಿ ಬೆಳ್ತಂಗಡಿ ಪೊಲೀಸರಿಂದ ಶೋಧ ನಡೆದಿದೆ. ಬೆಳ್ತಂಗಡಿ ಪೊಲೀಸರೊಂದಿಗೆ ಸೋಕೋ ಟೀಮ್ ಕೂಡ ಬೆಂಗಳೂರಿನ ಸಮೀರ್ ಮನೆಗೆ ಶೋಧಕ್ಕೆ ಬಂದಿದೆ. ಜೊತೆಗೆ ಸಮೀರ್ಗೆ ಸಂಬಂಧಿಸಿದ ಮತ್ತೊಬ್ಬ ವ್ಯಕ್ತಿಯನ್ನು ಕರೆತಂದಿರುವ ಪೊಲೀಸರು ಇಡೀ ಮನೆಯನ್ನು ಜಾಲಾಡಿದ್ದಾರೆ. ಯೂಟ್ಯೂಬ್ನ ಚಾನೆಲ್ನಲ್ಲಿ ಸತ್ಯ ವಿಚಾರಗಳನ್ನ ಮುಚ್ಚಿಟ್ಟು ಅಪಪ್ರಚಾರ ಮಾಡಿದ ಆರೋಪ ಸಮೀರ್ ಮೇಲಿದೆ. ಸರ್ಚ್ ವಾರೆಂಟ್ ಪಡೆದು ಬಂದಿರುವ ಪೊಲೀಸರು ಸಮೀರ್ ಸಮ್ಮುಖದಲ್ಲೇ ಇಡೀ ಮನೆಯಲ್ಲಿ ಹುಡುಕಾಡಿದ್ರು. ಮತ್ತೊಬ್ಬ ವ್ಯಕ್ತಿಯನ್ನ ಕರೆತಂದು ಆತನ ಸಮ್ಮುಖದಲ್ಲೂ ಶೋಧ ನಡೆದಿದೆ. ಸೋಕೋ ಟೀಮ್ ಕೂಡ ಎಲ್ಲರ ಪರಿಶೀಲನೆ ಮಾಡಿದೆ. ಸಮೀರ್ ಎಐ ವಿಡಿಯೋ ಮಾಡಿರುವ ಲ್ಯಾಪ್ಟಾಪ್ ಕ್ಯಾಮೆರಾಗಳ ಶೋಧನೆಯಾಗಿದೆ. ಎಐ ವಿಡಿಯೋ ಸೃಷ್ಟಿಗೆ ಬಳಸಿದ ತಂತ್ರಜ್ಞಾನದ ಬಗ್ಗೆಯೂ ಪರೀಕ್ಷೆ ನಡೆಸಲಾಗಿದೆ. ಸಮೀರ್ ಮನೆಯಲ್ಲಿ ಶೋಧ ನಡೆಯುತ್ತಿರೋವಾಗಲೇ ಬಿಜೆಪಿ ನಾಯಕರು ಕೂಡ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ. ನೀವು ಪ್ರಾಮಾಣಿಕರೇ ಆಗಿದ್ರೆ ಯಾಕೆ ಸಮೀರ್ ಇವತ್ತು ಬೇಲಾಗಿದೆ ಅಂತೇಳಿ ಕೈ ಕೊಟ್ಕೊಂಡು ಕೂತಿದ್ದೀರಲ್ಲ, ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರೇ ಆಗಿದ್ರೆ ಸಮೀರ್ನ ಬೇಲ್ ಕ್ಯಾನ್ಸಲೇಷನ್ ಯಾಕೆ ಮೂವ್ ಮಾಡ್ತಾ ಇಲ್ಲ? ನೀವು ಹಾಗಾದ್ರೆ ತನಿಖೆ ಪಾರದರ್ಶಕವಾಗಿ ಆಗ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಇದ್ದಿದ್ದೇ ತಪ್ಪಾಯ್ತು. ಹಾಗಾದ್ರೆ ಸಮೀರನ ಬೇಲ್ ಕ್ಯಾನ್ಸಲೇಷನ್ ಯಾಕೆ ಇವತ್ತು ರಾಜ್ಯ ಸರ್ಕಾರ ಮೀನಾಮೇಷ ನೋಡ್ತಾ ಇದೆ? ಹಾಗಾಗಿ ನಿಮ್ಮ ಪ್ರಾಮಾಣಿಕತೆ ಇದ್ರೆ ಫಸ್ಟ್ ಅವ್ನು ಬೇಲ್ ಕ್ಯಾನ್ಸಲೇಷನ್ ಮಾಡಿ ಒದ್ದು ಒಳಗಾಕಿ ಸರಿಯಾದ ರೀತಿ ತನಿಖೆ ಮಾಡಿ. ಧಾರ್ಮಿಕವಾದ ಇಂಥ ಸ್ಥಳಗಳನ್ನ ಇನ್ನು ಮುಂದೆ ಯಾವುದೇ ವ್ಯಕ್ತಿಗಳು ಯಾರೋ ಬಾಲಂಗೌಚಿಗಳು ಮತ್ತೊಬ್ರು ಮಗದೊಬ್ರು ಮಾಡ್ತಕ್ಕಂಥ ಕೆಲವು ದೂಷಣೆಗಳಿಗೆ ಎಡಪಂಥೀಯರ ಕೆಲವು ಕುತಂತ್ರಕ್ಕೆ ಸರ್ಕಾರ ಬಲಿಯಾಗಬಾರ್ದು. ಏನ್ ಧರ್ಮಸ್ಥಳದಲ್ಲಿ ನೀವು ನಡ್ಕೊಂಡಿರೋದು ಇದೆಯಲ್ಲ, ಇದನ್ನ ಮುಂದುವರ್ಸೋದಕ್ಕಿಂತ ಹೆಚ್ಚಾಗಿ ಆಗಿರ್ತಕ್ಕಂಥ ಪಾಪಕ್ಕೆ ನೀವು ಪ್ರಜ್ಞೆ ಬಂದಿದೆ. ಇನ್ಮೇಲಾದ್ರೂ ಅಲ್ಲಿ ಭಕ್ತರು ಹೋಗಿ ಪೂಜೆ ಗೀಜೆ ಮಾಡ್ಕೊಂಡು ನೆಮ್ಮದಿಯಿಂದ ಬದುಕೋದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಇದನ್ನ ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೇದು. ಇದು ನನ್ನ ಫರ್ಮ್ ಸ್ಟೆಪ್. ಒಂದು ಸತ್ಯ, 1000 ಸಾರಿ ಸುಳ್ಳು ಹೇಳಿದ್ರು ಸುಳ್ಳೆ ಅನ್ನೋದಕ್ಕೆ ಧರ್ಮಸ್ಥಳವು ಕೂಡ ಒಂದು ದೊಡ್ಡ ಉದಾಹರಣೆ. ಆ ಪರಮಾತ್ಮ ಮಂಜುನಾಥ ಅಂಡಪ್ಪನಿಗೆ ನಾವೆಲ್ಲ ದೀರ್ಘ ದಂಡ ನಮಸ್ಕಾರಗಳು. ಬೆಳ್ತಂಗಡಿ ಎಸ್ಐಟಿಗೆ ಜಯನ್ ವಿಚಾರಣೆ. ಸೌಜನ್ಯ ತಾಯಿ ಕುಸುಮಾವತಿಯಿಂದಲೂ ದೂರು. ಬೆಂಗಳೂರಿನಲ್ಲಿ ಸಮೀರ್ ಮನೆಯಲ್ಲಿ ಶೋಧ ನಡೆಯುತ್ತಿರುವಾಗಲೇ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲೂ ವಿಚಾರಣೆ ನಡೆಯುತ್ತಿದೆ. ತಲೆ ಬುರುಡೆಯ ಮೂಲ ಹಾಗೂ ಸಂಚಾರದ ಬಗ್ಗೆ ಜಯಂತಿ ವಿಚಾರಣೆ ಮಾಡಿ ಮಾಹಿತಿ ಸಂಗ್ರಹಿಸಲಾಗಿದೆ. ದಾಖಲೆಗಳ ಸಮೇತ ಬಂದಿರುವ ಜಯನ್ ತಾವು ಕೊಟ್ಟಿರುವ ದೂರು, ದಾಖಲೆಗಳು, ಎಸ್ಐಟಿ ನೋಟಿಸ್ನ ಅಂಶಗಳ ಬಗ್ಗೆ ವಿವರಣೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಮಾಸ್ ಮ್ಯಾನ್ ಚಿನ್ನಯ್ಯನನ್ನು ದೆಹಲಿಗೆ ಕರೆದೊಯ್ದಿದ್ದು ಬೆಂಗಳೂರು ಮನೆಯಲ್ಲೂ ಆಶ್ರಯ ಕೊಟ್ಟಿದ್ದರ ಬಗ್ಗೆಯೂ ಜಯಂತ್ ಮಾಹಿತಿ ಕೊಟ್ಟಿದ್ದಾರೆ. ಈ ಮಧ್ಯೆ ಎಸ್ಐಟಿ ನೋಟಿಸ್ ಹಿನ್ನೆಲೆಯಲ್ಲಿ ಇಂದು ಕೂಡ ವಿಚಾರಣೆಗೆ ಹಾಜರಾಗಿದ್ದರು ಉದಯ್ ಕುಮಾರ್ ಜೈನ್. ಸೌಜನ್ಯ ಕೇಸ್, ನಿಗೂಢ ಸಾವು ಆರೋಪಗಳಿಗೆ ಸಂಬಂಧಿಸಿದ ಎಲ್ಲಾ ಪ್ರಶ್ನೆಗಳಿಗೂ ಉದಯ್ ಕುಮಾರ್ ಜೈನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಚಾರಣೆ ಮುಗಿಸಿ ಹೊರಬಂದ ಉದಯ್ ಜೈನ್ ತಮ್ಮ ಮೇಲಿನ ಎಲ್ಲಾ ಆರೋಪಗಳನ್ನು ತಳ್ಳಿ ಹಾಕಿದ್ರು. ಅವರಿಗೆ ಮನಸ್ಸಿಗೆ ತುಂಬಿಸಿ ಆಗಿದೆ. ಯಾರಿಗೆ ಈಗ ತಿಮರೋಡಿ ಮಟ್ಟನ್ನ ಮತ್ತೆ ಇವ್ರು ಪ್ರಸನ್ನ ರವಿ ಇದ್ದಾರೆ ಒಬ್ಳು. ಸೊ ಅದರಲ್ಲಿ ತುಂಬಾ ಜನ ಇದ್ದಾರೆ, ಆಕ್ಟರ್ ಇದ್ದಾರೆ. ಮತ್ತೆ ತಮ್ಮನ ಶೆಟ್ಟಿ, ಜಯಂತ, ಅದನ್ನು ನನಗೆ ಹೇಳಲಿಕ್ಕೆ ನಾವು ಕೂತ್ಕೊಂಡು ಅದನ್ನು ಬುಗ್ಗಲ್ಲಿ ಬರೆದು ಸಾಗಲ್ಲ. ಅದನ್ನು ಅವರೊಂದು ತುಂಡು ಮೇಜಿನ ಮೀಟಿಂಗ್ ಅಲ್ಲಿ ಎಲ್ಲ ಅದನ್ನು ಅವೆಲ್ಲ ಕುಟ್ಟಿಗೆಲ್ಲ ಮೇಜಿ ಎಲ್ಲ ಕಾಲೆಲ್ಲ ಅವರು ಎಲ್ಲ ಹಾಳು ಮಾಡಿದ್ದಾರೆ. ಅಂದ್ರೆ ಎಲ್ಲ ಸೇರಿ ತುಂಬಾ ಅದೆಲ್ಲ ರಾಮಾಯಣ ಅದನ್ನು ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ. ಅದೇ ಹೊತ್ತಿಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಸೌಜನ್ಯ ತಾಯಿ ಕುಸುಮಾವತಿ ಬಂದ್ರು. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಮಾಡುತ್ತಿರುವವರ ವಿರುದ್ಧ ದೂರು ಕೊಟ್ರು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಮೊನ್ನೆ ಸೌಜನ್ಯ ಮನೆಗೆ ವಿಜಯೇಂದ್ರ ಹೋಗಿದ್ದಾಗಿನ ಸಿಸಿಟಿವಿ ವಿಡಿಯೋವೊಂದು ಇದೀಗ ಚರ್ಚೆಗೆ ಅಸ್ತ್ರ ನೀಡಿದೆ. ಸೌಜನ್ಯ ತಾಯಿ ಕುಸುಮಾವತಿ ಜೊತೆ ವಿಜಯೇಂದ್ರ ಮಾತನಾಡ್ತಿರೋವಾಗ್ಲೇ ಸೌಜನ್ಯ ಮಾವ ವಿಠ್ಠಲ್ ಗೌಡ ಮನೆಯ ಒಳಗೆ ಬರ್ತಾನೆ. ವಿಠ್ಠಲ್ ಗೌಡ ಬಂದಾಕ್ಷಣ ಕೈ ಸನ್ನೆ ಮಾಡಿದ ಶಾಸಕ ಹರೀಶ್ ಪೂಂಜ ವಿಜಯೇಂದ್ರನನ್ನು ಅಲ್ಲಿಂದ ಹೊರಗೆ ಕಳಿಸೋ ಕೆಲಸ ಮಾಡ್ತಾರೆ.
ಈ ಮಧ್ಯೆ ಎಸ್ಐಟಿ ವಿಚಾರಣೆ ಕೋರ್ಟ್ ಕಲಾಪಗಳಲ್ಲಿ ಕಣ್ಣೀರು ಕೋಡಿಯೇ ಹರಿದಿದೆ. ಬುರುಡೆ ರಹಸ್ಯ ಭೇದಿಸುತ್ತಿರುವ ಪೊಲೀಸರಿಗೆ ಕಣ್ಣೀರೇ ಸಿಕ್ತಿದೆ. ಯೂಟ್ಯೂಬರ್ ಅಭಿಷೇಕ್ಗೆ ಎಸ್ಐಟಿ ಫುಲ್ ಡ್ರಿಲ್ ಮಾಡಿದೆ. ಯುನೈಟೆಡ್ ಮೀಡಿಯಾ ಹೆಸರಿನ ಯೂಟ್ಯೂಬ್ ಚಾನೆಲ್ ನಡೆಸುತ್ತಿರುವ ಅಭಿಷೇಕ್ ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿ ಪ್ರಸಾರ ಮಾಡಿದ್ದ ಆರೋಪ ಹೊತ್ತಿದ್ದಾನೆ. ಕೇಸ್ ದಾಖಲಾಗುವ ಮೊದಲೇ ವಿಡಿಯೋ ಮಾಡಿದ್ದ. ಅಂದರೆ 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರ್ ಸಂಪರ್ಕಿಸಿದ್ದ ಅಭಿಷೇಕ್ ರಾತ್ರಿ ಹೊತ್ತು ಬಂಗ್ಲೆಗುಡ್ಡಕ್ಕೆ ತೆರಳಿ ವಿಡಿಯೋ ಮಾಡಿದ್ದ. ಲೈಕ್ಸು ವ್ಯೂಸ್ಗಾಗಿ ವಿಡಿಯೋ ಮಾಡಿದೆ ಅಂತ ತಪ್ಪೊಪ್ಪಿಕೊಂಡು ವಿಚಾರಣೆ ವೇಳೆ ಕಣ್ಣೀರಿಟ್ಟಿದ್ದಾನೆ. ಹಾಗೆ ನಿನ್ನೆ ಕೋರ್ಟ್ ಕಲಾಪ ನಡೆಯುವಾಗ ಕೋರ್ಟ್ ಹಾಲ್ನಲ್ಲಿ ಚಿನ್ನಯ್ಯ ಕೂಡ ಕಣ್ಣೀರಿಟ್ಟಿದ್ದಾನೆ. ಸೂತ್ರಧಾರರು ಹೇಳಿದಂತೆ ಮಾಡಿ ತಪ್ಪು ಮಾಡಿದೆ ಅಂತ ಕಣ್ಣೀರು ಹಾಕಿದ್ದಾನೆ. ತನ್ನೊಂದಿಗೆ ಇದ್ದ ವಕೀಲರ ಮೇಲೂ ಭರವಸೆ ಇಲ್ಲ ಎಂದಿರುವ ಚಿನ್ನಯ್ಯ ಯಾರನ್ನೋ ನಂಬಿ ಇಡೀ ಕೇಸ್ನಲ್ಲಿ ಲಾಕ್ ಆದ್ನಾ ಎಂದು ಪಶ್ಚಾತ್ತಾಪ ಪಡುವಂತಾಗಿದೆ. ಈ ಎಲ್ಲದರ ಮಧ್ಯೆಯೇ ಬುರುಡೆ ಪ್ರಕರಣ ಸೈಲೆಂಟ್ ಆಗಿ ದೆಹಲಿ ಅಂಗಳ ಮುಟ್ಟಿದೆ. ಬುರುಡೆ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕೆಂದು 8 ಸ್ವಾಮೀಜಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ದೂರನ್ನು ನೀಡಿದ್ದಾರೆ. ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀ, ವಚನಾನಂದ ಶ್ರೀ ನೇತೃತ್ವದ 8 ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾ ಜೊತೆಗೆ 1 ಗಂಟೆಗೂ ಅಧಿಕ ಸಮಯ ಬುರುಡೆ ಪ್ರಕರಣದ ಬಗ್ಗೆ ಮಾಹಿತಿ ಹಂಚಿಕೊಂಡಿದೆ. ಸಮಾಧಿಯಾಗೆಯೋ ದಿನಗಳಲ್ಲಿ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ನಡೆದ ಉತ್ಖನನದ ಬಗ್ಗೆ ಶ್ರೀಗಳು ಬೇಸರ ಹೊರಹಾಕಿದ್ದರೆ ಈ ವೇಳೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇನೆ ಎಂದಿರುವ ಅಮಿತ್ ಶಾ ಎನ್ಐಎ ತನಿಖೆಗೆ ನೀಡುವ ಸುಳಿವು ನೀಡಿದ್ದಾರೆ. ಹಾಗೆ ಧಾರ್ಮಿಕ ತೇಜೋವಧೆ ಮಾಡುವವರ ಮೇಲೆ ಖಡಕ್ ಕಾನೂನು ತರುವ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರಂತೆ ಅಮಿತ್ ಶಾ. ಆ ಸಾಧು ಸಂತರದ ಇದ್ದಂಥ ಸಹಕಾರ ತುಂಬ ಇದೆ. ಅವರು ಯಾವ ಪ್ರಕಾರ ಅಪ್ರಚಾರ ಆಗಬಾರ್ದ, ಅವರು ಸುರಕ್ಷಾ ಕೊಡಬೇಕದಾಗ ಅವರು ಒಪ್ಕೊಂಡ್ರೆ ಏನು ತೊಂದರೆ ಇಲ್ಲ. ಇದ್ರ ಬಗ್ಗೆ ನಾವು ಒಳ್ಳೆ ರೀತಿಯಲ್ಲೇ ನಿಮಗೆ ಸಾಧು ಸಂತರ ಮ್ಯಾಗ ಯಾವ ಪ್ರಕಾರ ತೊಂದರೆ ಬರುಲ್ದಂಗೆ ನಾವು ನೋಡ್ಕೋತೇವೆ ಅಂತೇಳಿ ಒಂದು ಆಶ್ವಾಸನೆ ಕೊಟ್ರೆ ಆ ಕೇಂದ್ರದಿಂದ ಏನು ಮಾಡಬೇಕು ಏನು ಬೇಡ. ಯಾಕಂದ್ರೆ SITಗೆ ಅವರೇನು ವಿರೋಧ ಮಾಡಿಲ್ಲ. SIT ನಡೀತಾ ಆ ಜಗದ ನಡೀಲಿ, ಅದಕ್ಕೇನು ತೊಂದರೆ ಇಲ್ಲ ಅಂತೇಳಿ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಎನ್ಐಎ ತನಿಖೆ ಮಾಡೋ ಸುಳಿವು ಸಿಗುತ್ತಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಮಾಡಿರ್ಬೋದು. ನಾವು ಈಗ SIT ಮಾಡಿದ್ದೆ ಸರಿ ಇಲ್ಲ ಅನ್ನೋ ಅಂತ ಚರ್ಚೆ ಮಾಡಿದ್ರು. ತನಿಖೆ ಮಾಡೋದೇ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವರು ಈಗ ಇದ್ದಕ್ಕಿದ್ದಂಗೆ NIA ಕೊಡಿ, NIA ತನಿಖೆ ಮಾಡಿ, ಅದು ತನಿಖೆ ಅಲ್ವಾ? ಅದು ತನಿಖೆ ಅಲ್ವಾ? ಅದನ್ನ ಇನ್ನೇನವರು NIA ವ್ಯಾಪ್ತಿಗ ಆಮೇಲೆ ಯೋಚನೆ ಮಾಡಲಿ ಅದನ್ನ. ಈ ಮಧ್ಯೆ ಸೆಪ್ಟೆಂಬರ್ 10ರಂದು ಸಾಧು ಸಂತರು ಕೂಡ ಧರ್ಮಸ್ಥಳ ಚಲೋ ನಿರ್ಧಾರ ಮಾಡಿದ್ದಾರೆ. ಧಾರ್ಮಿಕ ಸ್ಥಳಗಳ ಮೇಲಿನ ಅಪಪ್ರಚಾರ ಖಂಡಿಸಿ ಬೃಹತ್ ಸಮಾವೇಶಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಿದೆ. ಮಂಜುನಾಥ್ ಆರ್ಯ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಧರ್ಮಸ್ಥಳ.